ಗೇರಲ್ಲಿ ನಿಮಗೆ 190 ಕ್ರಾಸ್ ಮಾಡುತ್ತೆ. ನೀವು ಇಲ್ಲಿ ಎಕ್ಸಾಸ್ಟ್ ನೋಡ್ಬೋದು, ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು, ಇನ್ನು ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಹೇಳೋದಾದರೆ, ಸೊ ಬೇಸಿಕಲಿ ಇದು ನನ್ನ ಬೈಕ್ ಅಲ್ಲ. ಟೋಟಲ್ ಆಗಿ ಲುಕ್ ಅಂತೂ ಕ್ರೇಜಿ ಆಗಿದೆ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಈಗ ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ, ನೋಡ್ಬೋದು ರಿವರ್ ಸೈಡ್. ಇದೊಂದು ಟ್ರಾವೆಲ್ ವೀಡಿಯೋ ಅಲ್ಲ. ನೀವು ಹೋದ ವೀಡಿಯೋದಲ್ಲಿ ನೋಡಿದ್ದೀರಿ, ನಾ ಬೈಕ್ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಹೋಗಿ ಒಂದು ಸರ್ವಿಸ್ ಮಾಡ್ಕೊಂಡು ಬಂದಿದ್ದೆ. ಅದು ಯಾವ ಬೈಕ್ ಅಂತ ನೀವು ನೋಡಿದ್ದೀರಿ. ಸೊ ಅದೇ ಬೈಕ್ ನನ್ನ ಮುಂದೆ ಈಗ ನಿಂತಿದೆ. ಸೊ ಹಿಯರ್ ಈಸ್ ದ ಇಟಾಲಿಯನ್ ಬೀಸ್ಟ್ ಅಪ್ರಿಲಿಯಾ RS 457. ನಾನು ಹೋದ ವೀಡಿಯೋದಲ್ಲಿ ಇದರದ್ದು ಹೇಗೆ ಎಲ್ಲಿ ತಗೊಂಡೆ ಅಂತೇಳೆಲ್ಲ ಯಾವುದು ವೀಡಿಯೋ ಕ್ಲಿಯರಾಗಿ ಮಾಡಿಲ್ಲ. ಜಸ್ಟ್ ಬೆಂಗಳೂರಿಂದ ಊರಿಗೆ ಬರೋದೊಂದು ವೀಡಿಯೋ ಮಾಡಿದ್ದಷ್ಟೇ. ಸೊ ಈ ವಿಡಿಯೋದಲ್ಲಿ ನಾನು ಈ ಬೈಕ್ ಎಲ್ಲಿ ತಗೊಂಡೆ, ಹಾಗೆ ಇದರದ್ದು ಎಂಥ ಸ್ಪೆಕ್, ಪ್ರೋಸ್ ಆನ್ ಕಾನ್ಸ್ ಎಲ್ಲ ಒಂದು ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಥಿಂಗ್ ಬರೋದಾದರೆ, ದ ಫ್ರಂಟ್ ಪೋರ್ಷನ್ ವಿತ್ ದ DRL ವಿತ್ ಇಂಡಿಕೇಟರ್ ಎಷ್ಟೊಂದು ಸೈಕ್ ಕಾಣುತ್ತೆ ನೋಡಿ, ಆ ಸೈಡ್ ಅಷ್ಟೇ. ಸೊ ವಿತ್ ಇಲ್ಲಿ ಹೆಡ್ಲೈಟ್ ಇಲ್ಲಿ ಬರುತ್ತೆ, ಇಲ್ಲಿ ನೋಡ್ಬೋದು ನೀವು. ಸೊ DRL ಹೀಗೆ ಬರುತ್ತೆ, ಸೈಕ್ ಕಾಣುತ್ತೆ. ಆ್ಯಂಡ್ ದ ಅಪ್ರಿಲಿಯಾ ಸ್ಟಿಕ್ಕರ್, ಅಪ್ರಿಲಿಯಾ ಬ್ರ್ಯಾಂಡಿಂಗ್. ಹಾಗೆ ಇಲ್ಲಿ ನೋಡ್ಬೋದು ನೀವು ಅಪ್ರಿಲಿಯಾ ಅವ್ರದ್ದು, ಕಂಪನಿಯವ್ರದ್ದು ಇದು BRA ಸರ್ ಅಂತೇಳಿ ಒಂದು ಟ್ಯಾಗ್ ಲೈನ್. ಆ್ಯಂಡ್ ಹಾಗೆ ಇಲ್ಲಿ ಫಸ್ಟ್ ಥಿಂಗ್ ಬರೋದಾದರೆ, ಇಲ್ಲಿ ಟೈರ್ ನೋಡ್ಬೋದು, 110/70 17 ಇಂಚ್ ಟೈರ್. ಆ್ಯಂಡ್ ಇದಕ್ಕೆ ಆರೆಂಜ್ ಕಲರ್ ಇದು ಅಲಾಯ್ ವೀಲ್, ಸೈಕಾ ಕಾಣುತ್ತೆ. ಈ ಬೈಕಿಗೆ ವೈಟ್ ಕಲರ್ ಫೇರಿಂಗಿಗೆ ಈ ಥರ ರೆಡ್ ಕಲರ್ ಇದು ಮ್ಯಾಚಿಂಗ್ ಆಗುತ್ತೆ ಇದು. ಸೊ ಈ ಸೈಡಲ್ಲಿ ನೀವು ನೋಡ್ಬೋದು, ಈ ಸ್ವಿಂಗ್ ಆರ್ಮ್ ಏನಿದೆ ಅದು ಡೈರೆಕ್ಟಾಗಿ ನಿಮ್ಮ ಇಂಜಿನ್ ಚಾಸಿಗೆ ಕನೆಕ್ಟ್ ಆಗಿದೆ. ನೋಡ್ಬೋದು ನೀವೇ, ಇಲ್ಲೇ ಡೈರೆಕ್ಟ್ ಕನೆಕ್ಟ್ ಆಗಿದೆ. ಹಾಗೆ ಇಲ್ಲಿ ರೇರ್ ಸೈಡಲ್ಲಿ ಸಸ್ಪೆನ್ಷನ್ ನಿಮಗೆ ಪ್ರೀಲೋಡ್ ಬೇಕಾದಾಗೆ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ರೇರ್ ವೀಲ್ ನೋಡ್ಬೋದು, 150 ಟಯರ್ 17 ಇಂಚ್ 150 ಟಯರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ಬರೋದಾದರೆ ಟೈಲ್ ಲೈಟ್ ನೋಡ್ಬೋದು, ಯಾವ ಥರ ಟೈಲ್ ಲೈಟ್ ಕಾಣುತ್ತೆ ಅಂತೇಳಿ. ಹಾಗೆ ಇಂಡಿಕೇಟರ್, LED ಇಂಡಿಕೇಟರ್ಸ್ ಸೈಕಾ ಕಾಣುತ್ತೆ. ಆ್ಯಂಡ್ ದಿಸ್ ಸೈಡ್ ಇಲ್ಲಿ ರೇರ್ ಇದು ಸೀಟ್ ಕವಲ್ ಹಾಕಿದ್ದೆ, ಆದರೆ ಈಗ ಒಮ್ಮೆ ಜಸ್ಟ್ ಫಾರ್ ಅ ವೀಡಿಯೋ ಪರ್ಪಸ್ನ ಈಗ ಒಮ್ಮೆ ಹಾಕಿದೆ ಅಷ್ಟೇ. ಆ್ಯಂಡ್ ದಿಸ್ ಸೈಡ್ ಯು ಕ್ಯಾನ್ ಸಿ RS 457 ಲೇಬಲಿಂಗ್. ಸೀಟ್ ನೀವು ನೋಡ್ಬೋದು, ಅಷ್ಟೊಂದು ಸಾಫ್ಟ್ ಇಲ್ಲ, ಸ್ವಲ್ಪ ಹಾರ್ಡ್ ಅಂತಲೇ ಹೇಳ್ಬೋದು. ಲಾಂಗ್ ರೈಡಿಗೆ ಹೋಗಬೇಕಾದ್ರೆ ಸ್ವಲ್ಪ ನಿಮಗೆ ಟಯರ್ಡ್ನೆಸ್ ಆಗುತ್ತೆ ಇದರಲ್ಲಿ ಕೂತು, ತುಂಬ ಸಾಫ್ಟ್ ಇಲ್ಲ ಹಾಗೆ ಹೇಳೋದಾದರೆ. ಹಾಗೆ ಇಲ್ಲಿ ನೋಡ್ಬೋದು ಟ್ಯಾಂಕಿ, 13 ಲೀಟರ್ಸ್ ಟ್ಯಾಂಕ್. ಸೊ ಆ್ಯಂಡ್ ದಿಸ್ ಈಸ್ ದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಲೆಟ್ ಮೀ ಆನ್ ದ ಬೈಕ್. ದ ಅಪ್ರಿಲಿಯಾ BRA ಸರ್. ಸೊ ನೋಡ್ಬೋದು, ಈಗ ಸ್ಪೋರ್ಟ್ಸ್ ಮೋಡಲ್ಲಿದೆ, ಆ್ಯಕ್ಷನ್ ಟ್ರಾಕ್ಷನ್ ಕಂಟ್ರೋಲ್ 1ನಲ್ಲಿದೆ. ಸೊ ಇದೆಲ್ಲ ಗೇರ್ ಇಂಡಿಕೇಟರ್. ನಿಮಗೆ ಇಲ್ಲಿ ಸ್ಪೋರ್ಟ್ಸ್ ಮೋಡನ್ನೆಲ್ಲ ಚೇಂಜ್ ಮಾಡ್ಬೋದು. ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದರೆ ಇಲ್ಲಿ ಚೇಂಜ್ ಆಗುತ್ತೆ. ಈಕೋ ಮೋಡ್ ಇದೆ, ಹಾಗೆ ರೈನ್ ಮೋಡಲ್ಲೂ ಇದೆ. ಹಾಗೆ ಇಲ್ಲಿ ನಿಮಗೆ ಸ್ವಿಚಸ್ ಕೊಟ್ಟಿದ್ದಾರೆ, ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು ಚೇಂಜ್ ಎಲ್ಲ ಮಾಡಲಿಕ್ಕೆ. ನೀವು ನೋಡ್ಬೋದು ಇಲ್ಲಿ. ಸೆಕೆಂಡ್ ಥಿಂಗ್ ಇದು ಟ್ರಿಪ್ A ಆ್ಯಂಡ್ ಟ್ರಿಪ್ B ಇಲ್ಲಿ ನೋಡ್ಬೋದು. ಆ್ಯಂಡ್ ಥರ್ಡ್ ಥಿಂಗ್ ಇದು ಟೋಟಲ್ ಕಿಲೋಮೀಟರ್ಸ್ ಆ್ಯಂಡ್ ಎಷ್ಟು ಡಿಗ್ರಿಯಲ್ಲಿದೆ ಅಂತೇಳಿ. ಫೋರ್ತ್ ಥಿಂಗ್ ಇದು ಲ್ಯಾಪ್ ಟೈಮಿಂಗ್ ಎಲ್ಲ ಇದರಲ್ಲಿ ನಿಮ್ಗೆ ಕಾಣ್ಬೋದು, ಲ್ಯಾಪ್ ಟೈಮ್, ಬೆಸ್ಟ್ ಲ್ಯಾಪ್ ಅಂತೇಳಲ್ಲ. ದ ಮ್ಯೂಸಿಕ್ ಕನೆಕ್ಟಿವಿಟಿ. ಆ್ಯಂಡ್ ದ ಲಾಸ್ಟ್ ಥಿಂಗ್ ಈಸ್ ಫೋನ್ ಕನೆಕ್ಟಿವಿಟಿ. ನೀವು ಫೋನನ್ನು ಕನೆಕ್ಟ್ ಮಾಡಿಕೊಂಡು ಇದರಲ್ಲೇ ನೀವು ಮ್ಯಾಪ್ ಹಾಕಿಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ದ ಫ್ಯೂಲ್ ಕೆಪಾಸಿಟಿ, ಇದು ಎಷ್ಟು ಓಡುತ್ತೆ ಅಂತೇಳಿ. ಇದು ಮೇನ್ ಸ್ಟ್ಯಾಂಡ್ ಇಂಡಿಕೇಟರ್, ಇದು ಕೋಲ್ಡ್ ಸ್ಟಾರ್ಟ್, ಆ್ಯಂಡ್ ದ ಟೈಮ್. ಆ್ಯಂಡ್ ದಿಸ್ ಇಸ್ ವಾಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಫ್ ಅಪ್ರಿಲಿಯಾ. ಸೊ ಸೀಟ್ ಹೈಟ್ ಬಂದುಬಿಟ್ಟು 800 mm, ಹಾಗೆ 13 ಲೀಟರ್ ಆಫ್ ಟ್ಯಾಂಕ್. ಹಾಗೆ ಇದರದ್ದು ಆ್ಯಕ್ಚುಯಲ್ ವೆಯ್ಟ್ ಬಂದುಬಿಟ್ಟು 175 kg ಇದೆ. ಟೋಟಲಾಗಿ ಲುಕ್ ಅಂತೂ ಕ್ರೇಜಿಯಾಗಿದೆ. 450 cc ಇದೊಂದು ಒಳ್ಳೆ ಸ್ಪೋರ್ಟ್ ಬೈಕ್. ಕಂಪನಿ ಕ್ಲೈಮ್ ಮಾಡೋದೇ 190 km/h. ಸೊ ಫಿಫ್ತ್ ಗೇರಲ್ಲಿ ಇದರಲ್ಲಿ ಎಷ್ಟೋ ಜನ ಇದರಲ್ಲಿ ಟಾಪ್ ಸ್ಪೀಡ್ ಹೊಡೆದವರಿದ್ದಾರೆ. 190 ಫಿಫ್ತ್ ಗೇರಲ್ಲಿ 190 192 ಹಾಗೆ. ಸೊ ಎಕ್ಸ್ಟ್ರಾ 6th ಗೇರ್ ಅನ್ಕೋಬೋದು ನೀವು ಎಷ್ಟು ಹೋಗ್ಬೋದು ಅಂತ ಹೇಳಿದ್ರದು. ಸೊ ದಿಸ್ ಈಸ್ ಹೌ ದ ಟೇಕ್ ಅರೌಂಡ್ ಲುಕ್ಸ್ ಲೈಕ್. ಇನ್ನು ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಅದ್ರ ಬಗ್ಗೆ ಹೇಳೋದಾದರೆ, ನಾನು ಹೋದ ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನೋಡಿ, ಅದು ಬೆಂಗಳೂರಿಗೆ ಹೋಗೋದಂಥದ್ದು. ಸೊ ಬೆಂಗಳೂರಿಗೆ ಹೋಗಬೇಕಾದ್ರೆ ತುಂಬ ಟಯರ್ಡ್ ಆಗಿದ್ದೀನಿ ಇದನ್ನ ಬೈಕನ್ನು ಬಿಟ್ಟು.
ಇದು ಸ್ಪೋರ್ಟ್ಸ್ ಬೈಕ್, ಲಾಂಗಿಗೆ ಟೂರಿಂಗ್ ಬೈಕ್ ಅಲ್ಲ, ನಿಮಗೆ ಲಾಂಗ್ ಹೊಡೆಯುವಂಥ ಬೈಕ್ ಅಲ್ಲ ಇದೆಲ್ಲ. ಆದರೂ ನೀವು ಇದು ಈ ಥರ ಬೈಕ್ ಬಿಟ್ಟು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಗೆ ಹೊಡಿಬೋದು. ಆದರೆ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಬೈಕು ಅಡ್ವೆಂಚರ್ ಬೈಕು, ನಂಗೆ ಅದು ಬಿಟ್ಟು ಫಸ್ಟ್ ಟೈಮ್ ಇದನ್ನು ಬಿಡುವಾಗ ತುಂಬ ಒಂಥರ ಅನಿಸಿತು. ಹಾಗೆ ಬಿಡಬೇಕಾದ್ರೆ ತುಂಬ ಸತಿ ನನಗೆ ಈ ಕ್ಲಚ್ ತುಂಬ ಪೇಯ್ನ್ ಬರ್ತಿತ್ತು. ಆ್ಯಂಡ್ ಈ ಎಕ್ಸಲೇಟರ್ ಕೊಟ್ಟು ಈ ಥರ ಹೀಗೆ ಇಟ್ಟು ತುಂಬ ಪೇಯ್ನ್ ಬರ್ತಿತ್ತು ರಿಸ್ಟ್. ಹಾಗೆ ತುಂಬ ಸತಿ ಕ್ರ್ಯಾಂಪ್ಸ್ ಎಲ್ಲ ಬರುವಂಥದ್ದು ಆಗ್ತಿತ್ತು. ಅದೆಲ್ಲ ಯೂಶ್ವಲ್, ಈ ಸ್ಪೋರ್ಟ್ಸ್ ಬೈಕಲ್ಲೆಲ್ಲ ಅದೆಲ್ಲ ಯೂಶ್ವಲ್. ಫಸ್ಟಿಗೆ ನೀವು ನಿಮ್ಮ ಬಾಡಿಯನ್ನು ವಾರ್ಮ್ ಅಪ್ ಮಾಡಬೇಕು, ಹಾಗೆ ಬೈಕನ್ನು ವಾರ್ಮ್ ಅಪ್ ಮಾಡಬೇಕು, ಅದು ಬೇರೆ ವಿಷಯ. ಅದರ ನಂತರ ಈ ಥರ ಬೈಕನ್ನೆಲ್ಲ ಬಿಡುವಂಥದ್ದು. ನಾರ್ಮಲಾಗಿ ಹೇಳೋದಾದರೆ ಇದರಲ್ಲಿ 47 ಪವರ್ ಹಾರ್ಸ್ ಪವರ್, ಹಾಗೆ 43 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ ಅಂತೇಳಿ. ನಿಮಗದು ಸಣ್ಣ ವಿಷಯ ಅಂತ ಅನ್ಕೋಬೋದು. ಆದರೆ ಈ ಬೈಕನ್ನು ಬಿಟ್ಟವನಿಗೆ ಗೊತ್ತು ಆ ಪವರ್ ಹೇಗೆ ಫೀಲ್ ಆಗುತ್ತೆ ಅಂತೇಳಿ. ಅವನಿಗೆ ತುಂಬ ಅಗ್ರೆಸಿವ್ ಪವರ್. ನಿಮಗೆ ಸ್ಪೋರ್ಟ್ಸ್ ಮೂಡಲ್ಲಿದ್ದರೆ ಕೇಳೋದು ಬೇಡ, ಸೆಕೆಂಡ್ ಗೇರಲ್ಲೆಲ್ಲ ಹೇಗೆ ನೀವು ಎಕ್ಸಲೇಟರ್ ಕೊಟ್ಟರೆ ಹೇಗೆ ಜಂಪ್ ಆಗುತ್ತೆ ಅಂತೇಳಿ. ಕೆಲವೊಮ್ಮೆ ವೀಲೇ ಹೊಡೆಯುತ್ತೆ ಈ ಗಾಡಿ. ಬೈಕಿನ ಮೈಲೇಜ್ ಬಂದುಬಿಟ್ಟು ನಿಮಗೆ ಹೈವೇದಲ್ಲಿ ಅವತ್ತು ಊರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ನಂಗೆ ಎವರೇಜ್ 25 to 30 ರೇಂಜಿಗೆ ಕೊಡ್ತಾಯಿತ್ತು ಮೈಲೇಜ್ ಪರ್ ಲೀಟ್ರ್. ಅದು ನಿಮಗೆ ಈಗ ಹೈವೇದಲ್ಲೆಲ್ಲ ಓಡಿಸೋದಾದರೆ 22 ಆ ಥರ ಮೈಲೇಜ್ ಕೊಡುತ್ತೆ. ಸೊ ಓವರಾಲ್ ಓಕೆ, ಅದು ಮೈಲೇಜ್ ಇದರ CC ಲೆಕ್ಕದಲ್ಲಿ ಆ ಮೈಲೇಜ್ ಓಕೆ. 30 ಕಿಲೋಮೀಟ್ರ್ ನೀವು ಹೈವೇದಲ್ಲಿ ಓಡಿಸೋದಾದರೆ 30 ಕಿಲೋಮೀಟ್ರ್ ಓಕೆ. ಬೈಕಲ್ಲಿ ಬೇರೆ ಎಲ್ಲ ಕಲರ್ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಕಲರ್ ಆಪ್ಷನ್ಸಲ್ಲಿ ಈ ವೈಟ್ ಕಲರೇ ತುಂಬ ಖುಷಿ ಆಯಿತು ಅಂತೇಳಿ ಇದನ್ನ ಈಗ ಚೂಸ್ ಮಾಡಿದ್ದು. ಇದರಲ್ಲಿ ಬ್ಲ್ಯಾಕ್ ಕಲರ್ ಇದೊಂದು ಕಲರ್ ಆಪ್ಷನ್ ಬರುತ್ತೆ, ಬ್ಲೂ ಕಲರಲ್ಲಿ ಬರುತ್ತೆ, ಹಾಗೆ ಇನ್ನೊಂದು ಯೆಲ್ಲೋ ಕಲರಲ್ಲಿ ಬರುತ್ತೆ. ಸೊ ಅದರಲ್ಲೆಲ್ಲ ಬಿಟ್ಟು ಇದೇ ನಂಗೆ ತುಂಬ ಖುಷಿ ಆಯಿತು, ನಂಗೆ ಮತ್ತು ಅಣ್ಣನಿಗೆ. ಹಾಗೆ ಇದನ್ನು ನಾವು ಆಪ್ಟ್ ಮಾಡಿದ್ದು. ಸೊ ಬೇಸಿಕಲಿ ಇದು ನನ್ನ ಬೈಕಲ್ಲ. ಎಸ್, ನನ್ನ ಬೈಕಲ್ಲ, ಇದು ಅಣ್ಣ ಬೆಂಗಳೂರಲ್ಲಿ ತಗೊಂಡದ್ದು. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 550 ಸಮಥಿಂಗ್, 550 60 ಸಮಥಿಂಗ್ ಆ ರೇಂಜಲ್ಲಿ ಸಿಕ್ಕಿದೆ. ಸೊ ಈ ಬೈಕಿನ ಎಕ್ಸಾಸ್ಟ್ ನೋಟ್ ಒಮ್ಮೆ ಕೇಳಿಸ್ಕೊಳ್ಳಿ. ಐಡಲಲ್ಲಿ ಹೀಗೆ ಸೌಂಡ್ ಕೇಳುತ್ತೆ. ಸೊ ಸ್ವಲ್ಪ ರೈವ್ ಮಾಡ್ತೀನಿ. ನಿಮಗೆ ಬೈಕಿದೆಲ್ಲ ರಿವ್ಯೂ ಕೊಟ್ಟೆ, ಮೇಲು ರಿವ್ಯೂ ಕೊಟ್ಟೆ. ಹಾಗೆ ನನ್ನ ರೈಡ್ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಹೇಳಿದೆ. ಸೊ ನಾನು ಬರಬೇಕಾದ್ರೆ ಈಗ ಮೋಟೋ ಬ್ಲಾಗಿಂಗ್ ಕ್ಯಾಮರಾ ತರಲಿಲ್ಲ, ಹಾಗಾಗಿ ರೈಡಿಂಗ್ ವೀಡಿಯೋ ಎಲ್ಲ ಇದರಲ್ಲಿ ತೋರಿಸಲ್ಲ. ಸೊ ಎಸ್, ಇಟ್ಸ್ ದ ಎಂಡ್ ಆಫ್ ದ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ ನಿಮಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದೆ ಹೀಗೆ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಈಸ್ ಅ ಟ್ರಾವೆಲ್ ವ್ಯಾಕ್, signing off with Aprilia.